ಹಲೋ, ವೆರಿ ಗುಡ್ ಮಾರ್ನಿಂಗ್. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಪೆಂಗ್ಲಾಂಗ್ ಲೇಕ್ 360 ವ್ಯೂ ಸಖತ್ ಮಜಾ ಕೊಡುತ್ತೆ. ಸೊ ನೈಟ್ ಅಂತೂ ಒಂದಷ್ಟು ಫೋಟೋಸ್ ತೊಗೊಂಡ್ವಿ, ಸಿಕ್ಕಾಬಡೆ ಮಜಾ ಕೊಡ್ತು. ರಾತ್ರಿ ಸುಮಾರು ಒಂದು 2-2:30 ಟೈಮಲ್ಲಿ ನಾವು ಫೋಟೋ ತೆಗೆದಿದ್ದು. ಈ ಫೋಟೋ ಎಲ್ಲ ಆಲ್ಮೋಸ್ಟ್ ನಮ್ಮ ಅಪರಾಜಿತ್ ಅವರು MD ಅವರು ಮೊಬೈಲ್ನಲ್ಲಿ ತೆಗೆದಿದ್ದಂಥ ಫೋಟೋ. ನನ್ನ ಫೋನಲ್ಲಿ ತೆಗಿತೀನಿ, ಅದಷ್ಟು ಕ್ಲಾರಿಟಿ ಇರಲಿಲ್ಲ. ಸೊ ಅದು ಸ್ಪೆಷಲ್ಲಾಗಿ ಈ ಒಂದು ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಆ ಕ್ಯಾಮ್ರಾಗಳನ್ನೆಲ್ಲ ಬಿಟ್ಟಿದ್ದಾರಂತೆ. ನಮಗೆ ಅಲ್ಲಿ ಹೋಗಿದ್ರಿಂದ ಸುಮ್ಮನೆ ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ತೆಗೆದಿದ್ರಲ್ಲಿ ತುಂಬ ಸಖತ್ತಾಗಿ ಬಂತು. ಇದೆಲ್ಲ ನನ್ನ ಫೋನಲ್ಲಿ ತೆಗೆದಿರೋ ಫೋಟೋಸ್. ಸೊ ನೈಟು ಆಲ್ಮೋಸ್ಟ್ ನಾವು ಮಲಗೋಷ್ಟೊತ್ತಿಗೆ 3:30-4 ಗಂಟೆ ಆಗ್ಬಿಟ್ಟು ಫೋಟೋಸ್ ಎಲ್ಲ ತೆಗೆದು ಆಮೇಲೆ ಕೈಯೆಲ್ಲ ತುಂಬ ಫ್ರೀಸ್ ಆಗ್ತಾ ಇತ್ತು. ಸೊ ಹಂಗಾಗಿ ನಿಯರ್ ಬೈ ಒಂದು 5 ಕಿಲೋಮೀಟ್ರ್ ಇತ್ತಷ್ಟೇ. ಮುಂದೆನೇ ಇದ್ದರೂ ಸಹ ಆ ಒಂದು ವ್ಯೂ ಪಾಯಿಂಟ್ಗೆ ಒಂದು 5 ಕಿಲೋಮೀಟ್ರ್ ಹೋಗ್ಬೇಕಾಯ್ತು. ಅದು ಒಂದು ಅಷ್ಟು ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಸೊ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಬಂದು ಪ್ಯಾಂಗಾಂಗ್ ಲೇಕಲ್ಲಿ ಒಂದು ವಿಶೇಷವಾಗಿ ಆ ಒಂದು ಸಿನಿಮಾ ತೆಗೆದಿರೋ ಒಂದು ಜಾಗ ಏನಿದೆ, 3 Idiots ಸಿನಿಮಾ, ಆ ಒಂದು ಜಾಗದ ಹತ್ರ ನಾವು ಹೋಗ್ತಾ ಇದ್ವಿ. ಸಿಕ್ಕಾಬಡೆ ಜೆಲ್ಲಿ ಥರ ಕಲ್ಲುಗಳು ಆ ಥರ ಸುಮಾರು ಈ ಥರನೇ ನೋಡೋದಕ್ಕೆ ತುಂಬ ಹತ್ರ ಅಂತ ಕಾಣುತ್ತೆ. ಬಟ್ ಸುಮಾರು ಒಂದು 1.5-2 ಕಿಲೋಮೀಟ್ರ್ ಡಿಸ್ಟೆನ್ಸಿಂದ ಟ್ರಾವೆಲ್ ಮಾಡಬೇಕಾಗುತ್ತೆ. ಯಾಕಂದರೆ ನೋಡೋದಕ್ಕೆ ಹತ್ರ ಅಂತ ಕಾಣುತ್ತೆ ಅಷ್ಟೇ, ಅಂದರೆ ಡಿಸ್ಟೆನ್ಸ್ ತುಂಬ ಇರುತ್ತೆ. ನೋಡ್ತಾ ಇರ್ಬೋದು, ಎಲ್ಲ ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ದಾರೆ. ಸೊ ನಾವು ಸಹ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ತುಂಬ ಜನ ಸೇರಿದ್ರು. ಪ್ಯಾಂಗಾಂಗ್ ಲೇಕಲ್ಲಿ ನಮ್ಮ ಪಂಜಾಬಿ ಫ್ರೆಂಡು ಡ್ರೋನ್ ಶಾಟ್ ತೆಗಿತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು. camera angle, wait. 3 Idiots ಸಿನಿಮಾ ಶೂಟ್ ಆಗಿರೋ ಒಂದು ಜಾಗ. ಸೊ ಅವಾಗ ಅವ್ರು ಮಾಡಿದಾಗ ಮೋಸ್ಟ್ಲಿ ಒಂದೊಂದು ಹಾಕಿ ಮಾಡಿದ್ದಾರೆ. ಇವರು ಅದನ್ನೇ ಎಲ್ಲ ಅದೇ ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಸೇಕ ಅಲ್ಲೊಂದು ಅಷ್ಟಿದ್ದಾವೆ. ಪ್ಯಾಂಗಾಂಗ್ ಲೇಕ್ನಲ್ಲಿ ನಮ್ಮ ಒಂದು ಸ್ಟಿಕ್ಕರ್ನ ಅಂಟಿಸಿದಾಯಿತು. ಸೊ ಈಗ ಮತ್ತೆ ರೈಡ್ ಸ್ಟಾರ್ಟ್. ಆಂಧ್ರ ಕಡೆ ರೈಡು ಶುರು ಮಾಡಿದ್ದೀವಿ. ಪ್ಯಾಂಗಾಂಗ್ ಲೇಕ್ ನಾವು ನೋಡಿರೋ ಬ್ಯೂಟಿನಲ್ಲಿ ಒಂದು ಸ್ನೋಫಾಲ್ ಆದರೆ ಮತ್ತೊಂದು ಮೌಂಟೇನ್ಸು. ಇದೊಂದು ಸ್ಪೆಷಲ್ ಮೂಮೆಂಟ್ ಏನಂತ ಹೇಳ್ಬಿಟ್ಟಂದ್ರೆ, ನಾವು ಹೋಗ್ತಾ ಇದ್ದಂಗೆ ಈ ಚಂದ್ರ ನಮ್ಮ ಹಿಂದೆಗಡೆ ಚಿಕ್ಕ ವಯಸ್ಸಿಂದ ನಾವೇನಾದ್ರು ನೈಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ಚಂದ್ರ ನಮ್ಮ ಹಿಂದೆ ಬಂದಂಗೆ ಫೀಲ್ ಆಗುತ್ತೆ. ಸೇಮ್ ಅದೇ ರೀತಿಲಿ ಇಲ್ಲಿರೋ ಆ ಒಂದು ನದಿ ಏನಿದೆ ಅದು ನಮ್ಮ ಜೊತೆ ಟ್ರಾವೆಲ್ ಮಾಡೋ ಥರನೇ ಫೀಲ್ ಕೊಡುತ್ತೆ ಈ ರಸ್ತೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನೋ ಗೊತ್ತಿಲ್ಲ, ಬಟ್ ಆ ನೀರನ್ನು ನೋಡ್ತಾ ಇದ್ರೆ ಮಾತ್ರ ನನಗಂತೂ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ, ಅಷ್ಟು ಸಖತ್ತಾಗಿತ್ತು. ಸೊ ಹಂಗಾಗಿ ಒಂದು ಕಡೆ ನಿಲ್ಲಿಸಿ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಮತ್ತೆ ಡೌನ್ಗೆ ಇಳಿದ್ಬಿಟ್ರೆ ನಾವು ಮೇಲೆ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಯೋಚನೆ ಮಾಡ್ಕೊಂಡು ನಿಂತಿದ್ದೆ. ಅಷ್ಟರಲ್ಲಿ ನಮ್ಮ 2 ಗಾಡಿ ಆಲ್ರೆಡಿ ಇಳಿದ್ಬಿಟ್ಟಿದ್ರು. ಅಲ್ಲಿ ಇರೋ ಬ್ಯೂಟಿಗೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಬಟ್ ಏನಂತ ಹೇಳ್ಬಿಟ್ಟಂದ್ರೆ, ಕೆಲವೊಂದು ಗಾಡಿಗಳು ಅಲ್ಲಿ ಒಂದ್ಸರಿ ಇಳಿದ್ಮೇಲೆ ಹಚ್ಚೋದಕ್ಕೆ ತುಂಬಾ ರಿಸ್ಕ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ರಿಸ್ಕ್ ತೊಳೋದು ಅಷ್ಟು ಈಸಿ ಇರಲ್ಲ. ತೊಳಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟು ದೂರ ಹೋಗಿರ್ತೀರಿ. ಬಟ್ ಏನಂತ ಹೇಳ್ಬಿಟ್ಟಂದ್ರೆ, ರಿಸ್ಕ್ ಜಾಸ್ತಿ ತೊಳಕ್ಕೆ ಹೋದರೆ ಕೆಲವೊಂದ್ಸರಿ ಬೇರೆ ಥರ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಟ್ರಾವೆಲ್ನ ಕಂಟಿನ್ಯೂ ಮಾಡ್ತೀವಿ. ನಾವು ಯಾವುದೇ ಒಂದು ಹೊಸ ಜಾಗಕ್ಕೆ ಹೋದ್ರೂ ಹೊಸ ಥರ ಕಾಣಿಸ್ತಾ ಇದೆಯಾ ಹೊರತು ರಿಪೀಟೆಡ್ ಅಂತ ಹೇಳ್ಬಿಟ್ಟು ನಮ್ಗೆಲ್ಲೂ ಅನಿಸ್ತಾ ಇರಲಿಲ್ಲ. ಸ್ವಲ್ಪ ಏನೋ ಒಂದಿಷ್ಟಾದ್ರೂ ಒಂದು ಸಾಸಿವೆ ಕಾಳಷ್ಟಾದ್ರೂ ವ್ಯತ್ಯಾಸ ಕಂಡಿರೋದು. ಆಕಾಶದಲ್ಲಾಗಿರ್ಬೋದು, ಮೌಂಟೇನ್ಸಲ್ಲಾಗಿರ್ಬೋದು, ರಸ್ತೆಗಳಲ್ಲಾಗಿರ್ಬೋದು, ಆಮೇಲೆ ಅಕ್ಕಪಕ್ಕದಲ್ಲಿ ಸಿಗುವಂಥ ಮನೆಗಳಾಗಿರ್ಬೋದು, ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ವು ನಮಗೆ. ಜಾಗನ ಎಂಜಾಯ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ರೆ, ನನ್ನನ್ನು ಬಿಟ್ಬಿಟ್ಟು ಆಲ್ರೆಡಿ ನಮ್ಮ ಹುಡುಗರೆಲ್ಲ ಮುಂದೆ ಹೋಗ್ತಾ ಇದ್ರು. ಸೊ ಅವ್ರ ಜೊತೆ ಜಾಯ್ನ್ ಆಗಿ ಮತ್ತೆ ಹೊರಟೆ. ಅದ್ರ ಮಧ್ಯದಲ್ಲಿ ಒಂದು ಕಡೆ ರಾಕ್ ಬ್ಯಾಲೆನ್ಸ್ ಮಾಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತು. ಹಾಂದ್ಲೆಗೆ ಹೋಗುವ ರಸ್ತೆ, ಇಲ್ಲಿನ ವೆದರ್ ಹೇಗಿದೆ, ಚೆನ್ನಾಗಿದೆ ಅಲ್ಲ. ಸೊ ಇಲ್ಲೊಂದು ಟೀ ಅಂಗಡಿ ಇದೆ. ಇದು ಒಂದು ಸರ್ಕಲ್ಲು. ಇಲ್ಲಿರೋ ಹಸುಗಳೆಲ್ಲ ಸೇಮ್ ಟು ಸೇಮ್ ನಮ್ಮ ಕಡೆ ಇರೋ ಥರನೇ ಇದ್ದಾವೆ. ಹಾಂದ್ಲೆಯಲ್ಲಿ ನಮ್ಮ ಒಂದು ಸ್ಟಿಕ್ಕರ್ ಎಲ್ಲ ಹಾಕೋದು. ಈಗ ಇನ್ನೂ 100 ಕಿಲೋಮೀಟರ್ ಹೋಗ್ಬೇಕು. ಮುಂದೆ ಎಲ್ಲೂ ಪೆಟ್ರೋಲ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಉದಯ್ ಬ್ರೋ ಅವರು ಇಲ್ಲೇ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ.
ಸೊ ಇಲ್ಲಿ ಯಾರ ಮಗಳು ಹಿಮಾಲಯ ತಗೊಳಕ್ಕೆ ಮುಂಚೆ ಯೋಚನೆ ಮಾಡಿ ತಗೊಳ್ಳಿ. ನಮ್ಮ ತರ ಪರಿಸ್ಥಿತಿ ಬರುತ್ತೆ. ಮಾತಾಡೋದ್ರ ಮಕ್ಕಳ ಅರ್ಥ ಆಗ್ತಿಲ್ಲ. ಎಷ್ಟು ಪೆಟ್ರೋಲು ಇಲ್ಲಿ? ಲೀಟರ್ 50 ರೂಪಾಯಿ ಜಾಸ್ತಿ ಕೊಟ್ಟಿದ್ದೀವಿ. ಇಲ್ಲಿ ಗುಡ್ಡಗಳು ಎಷ್ಟು ಡಿಫ್ರೆಂಟ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟಂದ್ರೆ ನೋಡ್ತಾ ಇರ್ಬೋದು. ಇದೆಲ್ಲ ಒಂದು ಸ್ವಲ್ಪ ಕಲ್ಲು ಗಿಲ್ಲು ಎಲ್ಲ ಇದೆ ಇಲ್ಲಿ. ಸೊ ಆ ಕಡೆ ನೋಡೋದಾದರೆ ಕಂಪ್ಲೀಟಾಗಿ ಏನಂದರೆ ಏನೂ ಇಲ್ಲ, ಫುಲ್ಲು ಮರಳಿದ್ದಂಗಿದೆ. ಸ್ಯಾಂಡ್ ಅದು ಕಂಪ್ಲೀಟು. ಆ ಕಡೆ ಏನೋ ಬ್ಲ್ಯಾಕ್ ಸ್ಯಾಂಡ್ ಇದೆ, ಮತ್ತು ಈ ಕಡೆ ಇನ್ನೂ ಡಾರ್ಕ್ ಬ್ಲ್ಯಾಕ್ ಸ್ಯಾಂಡ್ ಇದೆ. ಸೊ ಈ ಥರ ವೆದರ್ಗಳನ್ನು ರೈಡ್ ಮಾಡ್ತಾಯಿದ್ದೀರಿ. ನಮ್ಮ ಟಾರ್ಗೆಟು ಆಲ್ಮೋಸ್ಟು 6 ಮೇಲೆ ನಾವು ಡ್ರೈವೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗ್ತೀರಿ. ಬಟ್ ಅದು ಎಷ್ಟೇ ಟ್ರಾವೆಲ್ ಮಾಡಿದ್ರು ರೀಚ್ ಮಾಡೋಕ್ಕಂತೂ ಸ್ವಲ್ಪ ಕಷ್ಟ ಆಗುತ್ತೆ. ಹಿಂದೆ ಮುಂದೆನೇ ಇರ್ತೀರಿ. ಅದು ಯಾವ ಕ್ಷಣದಲ್ಲಿ ನಾವು ಒಬ್ರನ್ನೊಬ್ರು ಬಿಟ್ಟು ಇನ್ನೊಂದಷ್ಟು ದೂರ ಹೆಚ್ಚು ಕಡಿಮೆ 10 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟು ಯೋಚನೆ ಹುಡುಕ್ತಾ ಇರ್ತೀರಿ. ಅವರು ಸುಮಾರು ಹೊತ್ತಾದ್ರೂ ಬರಲ್ಲ. ಸಮ್ಟೈಮ್ಸ್ ಈ ಥರ ಏನೋ ವರ್ಕ್ ನಡೀತಾ ಇರುತ್ತೆ, ಅಲ್ಲೆಲ್ಲ ಬ್ಲಾಕ್ ಆಗ್ಬಿಡ್ತಾರೆ. ಸೊ ಅದೆಲ್ಲ ಒಂದು ಸ್ವಲ್ಪ ಇಶ್ಯೂಸ್ ಆಗ್ತಾನೆ ಇರುತ್ತೆ ಯಾವಾಗ್ಲೂ. ನೋಡ್ತಾ ಇರ್ಬೋದು, ಎಲ್ಲಾದ್ರೂ ನಿಮ್ಮ ಕಣ್ಣಿಗೆ ಈ ಒಂದು ವಿಡಿಯೋದಲ್ಲಿ ಮರ ಗಿಡಗಳು ಎಷ್ಟು ಕಂಡಿದಾವೆ ಅಂತ ಹೇಳಿ ನೀವು ಎಣಿಸ್ಕೊಬೋದು. ಎಲ್ಲನ ಕಂಡ್ರೆ ಮಾತ್ರ ಬೇಕಾದ್ರೆ ಒಂದು 100 ಕಿಲೋಮೀಟರ್ಗೆ ಒಂದು ಮರ ಕೂಡ ಸಿಗಲ್ಲ ಅಂತ ಹೇಳಿ ಚಾಲೆಂಜ್ ಮಾಡ್ಬೋದು. ಅಷ್ಟು ಕನ್ಫರ್ಮ್ ಆಗಿ ಹೇಳ್ಬೋದು. ಅಷ್ಟು ಕ್ಲಿಯರ್ ಆಗಿದೆ ಒಂದು ಮರನೂ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳ್ಬಿಟ್ಟಂದ್ರೆ ಈ ಒಂದು ಡೆಸರ್ಟಲ್ಲಿ, ಈ ಒಂದು ಮರುಭೂಮಿಯಲ್ಲಿ ಮರಗಳು ಬೆಳೆಯೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಸ್ನೋಫಾಲ್ ಆದಾಗ ಕಂಪ್ಲೀಟಾಗಿ 10-12 ಅಡಿ ಸ್ನೋ ಎಲ್ಲ ಅಕ್ಕಪಕ್ಕದಲ್ಲಿರುತ್ತೆ. ಸೊ ಆ ಟೈಮಲ್ಲೆಲ್ಲನೂ ಮರಗಳು ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಮರಗಳು ಬೆಳಿಬೇಕು ಅಂದರೆ ಆ ಮಣ್ಣಲ್ಲಿ ಏನೋ ಒಂದು ಸತ್ವ ಇರಬೇಕಲ್ಲ. ಇಲ್ಲಿರೋ ಮಣ್ಣು ಸುಮಾರು ಒಂದು 6-7 ತಿಂಗಳು ಫ್ರೀಸ್ ಆಗಿರೋದ್ರ ಕಾರಣ ಇಲ್ಲಿ ಯಾವುದೇ ಒಂದು ಮರ ಗಿಡಗಳನ್ನ ಬೆಳೆಯೋದಕ್ಕೆ, ಮಣ್ಣಲ್ಲಿ ಮರ ಗಿಡಗಳು ಬೆಳೆಯೋದಕ್ಕೆ ಯೋಗ್ಯವಿರೋದೇ ಇಲ್ಲ. ಅಷ್ಟು ಮರ ಬೆಳೆಸಲೇಬೇಕು, ಇಲ್ಲ ಇಲ್ಲಿ ಮರಗಳು ಕಾಣಲೇಬೇಕು ಅಂದರೆ ಮಿನಿಮಮ್ 50 to 60 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಅದು ಎಲ್ಲಾದರೂ ಆರ್ಮಿ ಕ್ಯಾಂಪ್ಗಳಿದ್ದಲ್ಲಿ ಅಥವಾ ಯಾವುದಾದ್ರೂ ಒಂದೊಂದು ವಿಲೇಜ್ಗಳಿದ್ದಲ್ಲಿ ಮಾತ್ರ ಅವ್ರು ಬೆಳೆಸಿದ್ರೆ ಮಾತ್ರ ಬೆಳೀತವೆ. ನಾರ್ಮಲಾಗಿ ನಮ್ಮ ಕಡೆ ಬೆಟ್ಟ ಗುಡ್ಡಗಳಲ್ಲಿ ಬೆಳೆದಂಗೆ ನ್ಯಾಚುರಲ್ಲಾಗಿ ಮರಗಳಂತೂ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಹಾಗೆಯೇ ಇಲ್ಲಿ ಆಂಧ್ಲೆಯಲ್ಲಿ ಹೋಗುವ ಒಂದು ದಾರಿನಲ್ಲಿ ಒಂದು ಆರ್ಮಿ ಬೇಸ್ ಕ್ಯಾಂಪ್ ಕಾಣಿಸ್ತು. ಸೊ ಅದ್ರ ಸುತ್ತಮುತ್ತದಲ್ಲಿ ಒಂದಷ್ಟು ಕೃತಕವಾಗಿ ಮರಗಳನ್ನೆಲ್ಲ ಬೆಳೆಸಿದ್ರು. ತುಂಬ ಚೆನ್ನಾಗಿ ಅಲ್ಲೆಲ್ಲ ಸ್ಯಾಂಡ್ ಸಿಕ್ಕಾಪಟ್ಟೆ ಇತ್ತು. ಸೊ ಇದೆಲ್ಲ ಈ ಪ್ರೊಟೆಕ್ಷನ್ ಏರಿಯಾ. ನಮಗೆಲ್ಲ ವಿತೌಟ್ ಪರ್ಮಿಷನ್ ನಾವೆಲ್ಲ ಇಲ್ಲಿ ಬರೋದಕ್ಕೆ ಆಗಲ್ಲ. ನಾವು ಆಲ್ರೆಡಿ ಆನ್ಲೈನಲ್ಲಿ ಪರ್ಮಿಷನ್ ತೊಗೊಂಡಿರೋದ್ರಿಂದ ಪರವಾಗಿಲ್ಲ. ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಮಿಲ್ಟ್ರಿ ಚೆಕ್ ಪೋಸ್ಟ್ ಇದೆ ಇಲ್ಲಿ. ಆಮೇಲೆ ಪಾಪ ಅವರು ಉಳ್ಕೊಳ್ಳೋಂಥ ಜಾಗ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಅಂದರೆ ಈ ವೆದರ್ಗೆ ಈ ಒಂದು ಸಣ್ಣ ಗುಡಿಸ್ಲುಗಳಲ್ಲಿ ಅದು ಹೆಂಗೆ ಇರ್ತಾರೆ ಅಂತ ಅರ್ಥ ಆಗಲ್ಲಪ್ಪ. ನಾವು ಆರ್ಮಿಯವ್ರಿಗೆ ರೆಸ್ಪೆಕ್ಟ್ ಏನಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟಂದರೆ, ಸೊ ಇದು ನೋಡಿಬಿಟ್ಟಾದರೂ ಕೊಡಬೇಕಾಗುತ್ತೆ. ಯಾಕಂದರೆ ಇವರಿಲ್ಲ ಅಂತ ಹೇಳ್ಬಿಟ್ಟಂದರೆ ಎಷ್ಟೋ ಬಾರ್ಡ್ರ್ ಕಡೆಯಿಂದ ಆಚೆ ಬಂದುಬಿಡ್ತಾರೆ. ಸೊ ಅವಾಗ ನಮಗೆ ರಿಸ್ಕ್ ಆಗಿಬಿಡುತ್ತೆ. ಸೊ ನಾವು ಹೋಗೋ ಒಂದು ಜಾಗದಲ್ಲಿ ಪೆಟ್ರೋಲ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಪೆಟ್ರೋಲ್ಗೆ ಅಂತ ಹೇಳ್ಬಿಟ್ಟು ಒಂದು 20 ಕಿಲೋಮೀಟ್ರು ಹೋಗ್ತಾ ಇದ್ವಿ. ಸೊ ಯಾಕಂತ ಹೇಳ್ಬಿಟ್ಟಂದ್ರೆ ಮಿಡ್ಲಲ್ಲಿ ಎಲ್ಲಾದ್ರೂ ಹಾಕ್ಸಿದ್ರೆ ನಾರ್ಮಲ್ ಆಗಿ ಇಲ್ಲೆಲ್ಲ 110 ಆ ಥರ ಇದೆ ಪೆಟ್ರೋಲು. ಹೊರಗಡೆ ಎಲ್ಲ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟಂದ್ರೆ ಮಿನಿಮಮ್ 160-170 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ಸೊ ಹಂಗಾಗಿ ಈ ಒಂದು ರಸ್ತೆನಲ್ಲಿ ಹೋಗ್ತಾ ಇದ್ವಿ. ಬಟ್ ನೋಡ್ತಾ ಇರ್ಬೋದು ಮುಂದೆ ಸನ್ಸೆಟ್ ಆಗ್ತಾ ಇರೋ ಒಂದು ವ್ಯೂ ಹೆಂಗಿದೆ ಅಂತ ಹೇಳ್ಬಿಟ್ಟಂದ್ರೆ ಅಲ್ಲೆಲ್ಲೋ ಬೆಂಕಿನೇ ಬಿದ್ದಂಗಿದೆ. ಹಿಂದೆ ಮುಂದೆ ಫ್ಲೈಟು ಇಲ್ಲ, ರೋಡು ಇಲ್ಲ. ರೋಡ್ ಬಂದು ರೋಡೆಲ್ಲ ಬಂಡಿ ಬ್ರಹ್ಮಾಂಡದ ಪಕ್ಕ ನಮ್ಮ ಲೋಗೋ ಎಲ್ಲ ಪ್ಯಾಕಪ್ ಆಗಿದೆ. ಹುಮ್ನಿಲ್ಲಾಗಿ ಹೋಗ್ತಾ ಇದ್ದೀವಿ. ಸೊ ಈಗ ಎಲ್ಲರೂ ನಾನು ಮನೆ ಟಾಪ್ ಬಾಕ್ಸು ಮತ್ತು ಲಗೇಜ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ಇಲ್ಲೇ ಹೋಟ್ಲಲ್ಲಿ. ಏನಕ್ಕೆ ಅಂತ ಹೇಳ್ಬಿಟ್ಟಂದರೆ ಲಗೇಜ್ ಇದ್ದಷ್ಟು ನನ್ನ ಗಾಡಿ ತುಂಬ್ತು ಅಂತ ಇಲ್ಲ, ಇರೋ ಸತ್ಯನ ಒಪ್ಕೊಬೇಕು. ಸೊ ಹಂಗಾಗಿ ಎಲ್ಲ ಕಂಪ್ಲೀಟ್ ಲಗೇಜ್ ಎಲ್ಲ ತೆಗೆದುಬಿಟ್ಟು ಖಾಲಿ ಗಾಡಿನಲ್ಲಿ ಒಂದು ಆಫ್ ರೋಡನ್ನು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಲಿ ಮಿಸ್ಟರ್ ಬಿಡ್ಡಿ ಅವ್ರು ಸಹ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಅವರು ನಾನು ಗಾಡಿ ತೊಗೊತೀನಿ, ಇಲ್ಲಾಂದ್ರೆ ಇಷ್ಟು ದೂರ ಬಂದು ಅದು ಮೋಟರಬಲ್ ಎಷ್ಟು ಪಾಸ್ ಇರೋದಲ್ಲೇ 90,000. ಸೊ ಅಂತ ಜಾಗ ನಮ್ಮ ಗಾಡಿ ತೊಗೊಂಡು ಮಜಾ ಇರಲ್ಲ. ಇಷ್ಟು ದೂರ ಒಂದು ರೆಸ್ಪೆಕ್ಟ್ ಇರಲ್ಲ ಗಾಡಿಗೆ, ಒಂದು ರೆಸ್ಪೆಕ್ಟ್ ಕಳೆದ್ಬಿಟ್ಟಂಗಾಗುತ್ತೆ. ನಿನ್ನ ಕೈಲಾಗಲ್ಲ ಇಲ್ಲೇ ಕೂತ್ಕೊಂಡಂಗೆ. ಸೊ ಹಂಗಾಗಿ ಇವಾಗ ಮತ್ತೆ ಹೊರಡ್ತಾ ಇದ್ದೀರಿ. ಸೊ ನಮ್ಮ ಎಲ್ಲ ಗಾಡಿಗಳು ಸಹ ರೆಡಿಯಾಗಿದ್ದಾವೆ, ನೋಡ್ತಾ ಇರ್ಬೋದು.
ಸಿಕ್ಕಾಪಟ್ಟೆ ಮೋಡ ಆಗಿದೆ. ನಾವು ಈಗ ಉಮ್ಮಿಂಗ್ಲ ಹೋಗ್ತಾ ಇದ್ದೀರಿ. ಆ ಹೆಸರು ಕೂಡ ಬಾಯಿ ತಿರುಗ್ತಲ್ಲ, ಅಷ್ಟು ಕೋಲ್ಡ್ ಆಗಿದೆ. ಆಲ್ಮೋಸ್ಟ್ ನಾವು ಒಳಗಡೆ 3 ಪ್ಯಾಂಟು, 4 ಟೀ ಶರ್ಟು, ಅದ್ರ ಮೇಲೆ ಒಂದು ಜಾಕೆಟು, ಅದ್ರ ಮೇಲೆ ಒಂದು ರೈನ್ ಜಾಕೆಟ್ ಹಾಕ್ತಾ ಇದ್ದೀರಿ. ಸೊ ಅಷ್ಟು ವೆದರ್ ಚಿಲ್ ಆಗಿದೆ. ಸೊ ಈಗ ಉಮ್ನಿಮ್ಲಾನ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮ್ಮ ಮೋಟರ್ ವೆಹಿಕಲ್ಸು ಹೈಯೆಸ್ಟ್ ಪಾಸಿಂಗ್ ಇರೋ ಒಂದು ರೋಡು ಅಂತ ಹೇಳ್ಬಿಟ್ಟಂದ್ರೆ ಉಮ್ನಿಮ್ಲ. ಹಂಗಾಗಿ ಸೊ ಅಲ್ಲಿ ಹೋಗ್ಲೇಬೇಕು ಅನ್ನೋ ಒಂದು ಆಸೆ ಇದೆ. ಎಲ್ಲ ಗಾಡಿಗಳು ಹೋಗ್ತಾ ಇದ್ದಾವೆ. ಸೂಪರ್ ಆಗಿದೆ, ಸಖತ್ ಮಜಾ ಕೊಡ್ತಾ ಇದೆ. ಇವೆಲ್ಲ ನಮ್ಮ ವೆಹಿಕಲ್ಸೇ. ಇನ್ನೊಂದು ವೆಹಿಕಲ್ ಇದೆ, ಅದು ಬರಬೇಕು. ಸೊ ಅಲ್ಲಿ ನೋಡ್ತಾ ಇರ್ಬೋದು ಉಮ್ಲಿಮ್ಲ ಹೋಗೋ ರೋಡು ಸಿಕ್ಕಾಬಡೆ ಟಫ್ ಇದೆ. ಮಿಸ್ಟರ್ ಬಡ್ಡಿ ಅವರಂತೂ ಸಿಕ್ಕಾಬಡೆ ಹಿಂದೆ ಇದ್ದಾರೆ. ಅಲ್ಲೊಂದು ಕಡೆ ಇವ್ರು ಸಹ ಇದ್ದಾರೆ, KTM ಡ್ಯೂಕು. ಅದಾದ್ಮೇಲೆ ಇಲ್ಲಿ ನಮ್ಮ 2 ಗಾಡಿ ಬರ್ತಾ ಇದ್ದಾವೆ. ಒಂದು ಅಡ್ವೆಂಚರ್ 411 ಹಿಮಾಲಯನು, ಪ್ಲಸ್ ಇಂಟರ್ಸ್ಪೆಕ್ಟರು ರಾಯಲ್ ಎನ್ಫೀಲ್ಡ್ ಬರ್ತಾ ಇದೆ. ಸೊ ಅವರಿಬ್ಬರಿಗೂ ಸ್ವಲ್ಪ ಟಫ್ ಇದೆ. ಬೇಡ ಗಾಡಿ ಆಗಲ್ಲ ಅಂತಂದ್ರು ಕೇಳಿಲ್ಲ, ಬರ್ತಾ ಇದ್ದಾರೆ. ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಟಫ್ ಇದೆ. ಮೊಬೈಲ್ಗಳಲ್ಲಿ ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗ್ ಕನೆಕ್ಟ್ ಮಾಡಿಕೊಂಡೆ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಈ ಕಡೆ ವೆದರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲೇ ನಿಯರು ಸ್ನೋ ಇದೆ. ಸೊ ಅಪರಾಜಿತ್ ಮಾತ್ರ ಒಬ್ಬನೇ ಹೊರಟ್ಬಿಟ್ಟ ಬೇಗ. ಸೊ ನಮ್ಗೆ ಏನಂತ ಹೇಳ್ಬಿಟ್ಟು ಅಂದರೆ ಯಾರನ್ನ ಒಬ್ರು ಬ್ಯಾಕಪ್ ಅಲ್ಲಿದ್ರೆ ಒಂದು ಚಂದ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ನೋಡಬೇಕು. ನೋಡ್ತಾ ಇರ್ಬೋದು ಅಲ್ಲೊಂದು ಗಾಡಿ ಬರ್ತಾ ಇದೆ, ಅಲ್ಲಿ KTM ಅಡ್ವೆಂಚರ್ ಹೋಗ್ತಾ ಇದೆ. ಸೊ ಲೈಫಲ್ಲಿ ಫಸ್ಟ್ ಟೈಮ್ ಲಡಾಖ್ ಬಂದಿದ್ದೀನಿ. ಉಮ್ಲಿಂಗ್ಲಾ ಹೋಗೋದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅಂದ್ರು ಫಸ್ಟು. ಸುಮ್ಮನೆ ಇದೆ, ಆಮೇಲೆ ಹೈ ಆಟಿಟ್ಯೂಡ್ ಇದೆ, ರಿಸ್ಕ್ ತೊಗೊಳಕ್ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಡಿಸೈಡ್ ಮಾಡಿದ್ರು. ಆಮೇಲೆ ನಮ್ಮ ನೇಪಾಳಿ ಪಂಜಾಬ್ ಅವರು ಒಬ್ರು ಸಿಕ್ಕಿ ಅವರು ಇಲ್ಲ ಹೋಗೋಣ, ಇಷ್ಟು ದೂರ ಬಂದಿದ್ದೀರಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು 3 ದಿನ ಕಂಟಿನ್ಯೂಸ್ ಆಗಿ ರೈನ್ ಇದೆ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಷನ್ ಕೊಟ್ಟಿದ್ದಾರೆ ವೆದರಲ್ಲಿ. ಸೊ ಆದರೂ ಸಹ ಬೆಳಿಗ್ಗೆ ಏನೋ ಒಂದು ಡಿಸ್ಕಷನ್ ಮಾಡಿ ಫೈನಲ್ ಆಗಿ ನಾವು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದೆ. ಹೋಗ್ತಾ ಇದ್ದೀರಿ. ಆ ಒಂದು ಹೈಯೆಸ್ಟ್ ಮೋಟಾರ್ ಸೈಕಲ್ ಪಾಸಿಂಗ್ ಅಂತ ಹೇಳ್ಬಿಟ್ಟು ಏನೋ ರೆಕಾರ್ಡ್ ಆಗಿದೆ ಇಂಡಿಯನ್ ಅಲ್ಲ. ಆಮೇಲೆ 19,000 ಹೈ ಆಟಿಟ್ಯೂಡ್ ಅಲ್ಲಿ ನಾವು ಹೋಗ್ಬೇಕಾಗುತ್ತೆ. ಈಗ ಸಿಕ್ಕಾಬಡೆ ಮಜಾ ಕೊಡುತ್ತೆ. ಏನಂತ ಹೇಳ್ಬಿಟ್ಟು ಅಂದ್ರೆ ಸ್ವಲ್ಪ ಬ್ಯಾಕಪ್ ನಮ್ಮ ಫ್ರೆಂಡ್ಸು ಒಬ್ರು ಬರ್ತಾ ಇದ್ದಾರೆ, ಅವರು ಬಿಟ್ಟು ಹೋಗಕ್ಕೂ ಮನ್ಸಿಲ್ಲ. ಸೊ ಹಂಗಾಗಿ ಅಲ್ಲ ಅವರು ಬರ್ತಾ ಇದ್ದಾರೆ ಅಂತ ಕನ್ಫರ್ಮ್ ಆದ್ಮೇಲೆ ಸ್ವಲ್ಪ ಮೂವ್ ಮಾಡ್ಕೊತೀವಿ. ಸೊ ಈಗ ಮತ್ತೆ ಒಂದು ಅಡ್ವೆಂಚರ್ ಬರ್ತಾ ಇದೆ. ಸೊ ನಾನು ಹೊರಡ್ತೀನಿ. ಮುಂದೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ನೋಡ್ತಾ ಇರ್ಬೋದು ರೋಡ್ ಮಾತ್ರ ಒಳ್ಳೆ ಹೆಂಗಿದೆ ಅಂತ ಹೇಳ್ಬಿಟ್ಟಂದ್ರೆ ಸಿಕ್ಕಾಬಡೆ ಟಫ್ ಆಗಿದೆ. ಅಲ್ಲಿ 2 ಗಾಡಿ ಬರ್ತಾ ಇದೆ, ಅದಕ್ಕಿಂತ ಒಳಗಡೆ ನಮಗೆ ಝೂಮು ನೋಡ್ತಾ ಇರ್ಬೋದು ರೋಡು ಹೆಂಗೆ ಇದೆಲ್ಲ ರೋಡ್ ಪಾಸ್ ಮಾಡ್ಕೊಂಡು ಬಂದಿರೋದೆ ನಾನು. ಸಖತ್ ಮಜಾ ಕೊಡ್ತಾ ಇದೆ ನೋಡಿ ರೋಡುಗಳು ಯಾವ ರೀತಿ ಇದೆ. ಸೊ Oh, snowfall. Snowfall? Oh, very cold. Awful. Okay. Thank you.
ಹುಮ್ಲಿಮ್ಲಾ ಅದು ನೋಡ್ತಾ ಇರ್ಬೋದು ಕರುಗಳು ಎಷ್ಟಿದಾವೆ ಅಂತ ಹೇಳ್ಬಿಟ್ಟು. ಸುಮಾರು ಏರ್ ಪಿನ್ ಬೆಂಡುಗಳು ಲೆಕ್ಕ ಇಟ್ಟಿಲ್ಲ, ಮಿನಿಮಮ್ ಒಂದು 80+ ಇದೆಯಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಇರುತ್ತೆ. ಸಿಕ್ಕಾಬಡೆ ಹೈಟಲ್ಲಿ ಇದೀವಿ ನಾವು. ನೋಡ್ತಾ ಇರ್ಬೋದು ನನ್ನ ಗಾಡಿ ಒಂದು ಕಡೆ ಮಾತ್ರ ಆಫ್ ರೋಡ್ ಟ್ರೈ ಮಾಡಿದೆ, ಇನ್ನೊಂದು ಕಡೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಏನಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ಹೈ ಆಟಿಟ್ಯೂಡು ರಿಸ್ಕ್ ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಸಿಕ್ಕಾಬಡೆ ಮಜಾ ಕೊಡ್ತಾ ಇದೆ. ಇನ್ನೂ ಅಲ್ಲಿ ಕರುಗಳಿದ್ದಾವೆ, ಸಿಕ್ಕಾಬಡೆ ಕರು ಇದೆ. ಮಾತಾಡೋಕೆ ಕೂಡ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗ್ತಾ ಇದೆ. ನಮ್ಮ ಮಿಸ್ಟರ್ ಬಡಿಯವರು ಅಲ್ಲಿ ಬರ್ತಾ ಇದ್ದಾರೆ. ನಮ್ಮ ಅವ್ರ ಗಾಡಿ ಬರ್ತಾ ಇರೋದು ದೊಡ್ಡ ವಿಚಾರ. ನಾವು 350cc ಇಟ್ಕೊಂಡೆ ಮುಕ್ಲಾಡ್ತಾ ಇದ್ದೀರಿ. ಅವರು 110cc ಏನಾದರೂ ಮಾಡಿ ಎಕ್ಸ್ಲೇಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ತೊಗೊಂಡು ಎಕ್ಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಕರುಗಳು ಯಾವ ರೀತಿ ಇದ್ದಾವೆ ಅಂತ ಹೇಳ್ಬಿಟ್ಟು. ಈ ಕರುಗಳಲ್ಲಿ ರಸ್ತೆ ಮಾಡೋದಕ್ಕೆ ಎಷ್ಟು ರಿಸ್ಕ್ ತೊಗೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ನಾವು ಅಂದ್ಕೊಬೋದು ಏನು ರಸ್ತೆ ತಾನೇ ಮಾಡಿಬಿಡ್ಬೋದು ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲಿ ಮುಂದೆ ಇರೋ ಬೆಟ್ಟಗಳೆಲ್ಲ, ಈ ಬೆಟ್ಟಗಳ ಮುಂದೆ ಅವೆಲ್ಲ ಸಣ್ಣ ಸಣ್ಣ ಒಂದು ಕಲ್ಲು ಬಂಡೆಗಳಷ್ಟೇ. ಯಾಕಂತ ಹೇಳ್ಬಿಟ್ಟು ಅಂದರೆ ಹೈಯೆಸ್ಟ್ ಆಟಿಟ್ಯೂಡ್ ಇರೋವಂಥ ಒಂದು ಜಾಗ ಅಂತ ಹೇಳ್ಬಿಟ್ಟು ಅಂದರೆ ಇದೆ. ಹೈಯೆಸ್ಟ್ ಮೋಟಾರ್ ಸೈಕಲ್ ಪಾಸಿಂಗ್ ಇರೋದು ಕೂಡ ಇಲ್ಲೇನಂತೆ. ಸೊ ಇದೆಲ್ಲ ಕೇಳ್ತಾ ಇದ್ದೇನೆ, ಮೈಯೆಲ್ಲ ಜುಮ್ ಅಂತ ಇದೆ. ಸೊ ಆ ಜಾಗಕ್ಕೆ ನಮ್ಮ ಓನ್ ವೆಹಿಕಲ್ಗಳನ್ನ ತರೋದು ಇನ್ನೊಂದು ಒಂಥರ ಎನರ್ಜಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೋಡಿ SK ಅವರಂತೂ ಅಡ್ವೆಂಚರ್ ಬೈಕ್ ಇಟ್ಕೊಂಡಿದ್ದಾರೆ. ಅವ್ರಿಗೇನು ಮ್ಯಾಟ್ರ್ ಅಲ್ಲ ಇವೆಲ್ಲ. ಸಕ್ ಅಂತ ಹೇಳ್ಬಿಟ್ಟು ಎಕ್ಸ್ತಾ ಇರ್ತಾರೆ. ಬಟ್ ಆಲ್ಮೋಸ್ಟ್ ಏನಂದ್ರೆ ಈ ತರ ಹಿಲ್ಸ್ ನಾವು ರೈಡ್ ಮಾಡಬೇಕಾದಾಗ ತುಂಬಾ ಈ ತರ ಹಿಲ್ಸ್ ನಾವು ರೈಡ್ ಮಾಡ್ತೀವಿ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಕಾನ್ಫಿಡೆನ್ಸ್ ಆಗಿ ನಾವು ರೈಡ್ ಮಾಡ್ಬೇಕು. ಯಾಕೆಂದ್ರೆ ಒಂದೊಂದು ಟರ್ನಿಂಗ್ ಅಲ್ಲೂ ತುಂಬಾ ಕೇರ್ಫುಲ್ ಆಗಿ ರೈಡ್ ಮಾಡಬೇಕು. ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ನಾವು ಕೆಳಗಡೆ ಬಿದ್ದಿರ್ತೀವಿ. ಒಂದ್ ಥಿಂಗ್ ಇಲ್ಲಿ ಸೇಫ್ಟಿ ಮೆಜರ್ ಮಾಡ್ಕೊಂಡು ನೀವು ಬರಬೇಕು. ಈ ಒಂದು ರೋಡ್ಗೆ ಬರ್ಬೇಕಂದ್ರೆ ಇಲ್ಲಿ ಜಸ್ಟ್ ಆರ್ಮೆಲ್ಲ ಹಾಕೊಂಡು ನೀವು ಸೇಫ್ಟಿ ಆಲ್ರೆಡಿ ಸ್ಲೋ ಬೀಳ್ತಾ ಇದೆ. ಮೇಲ್ಗಡೆ ಹೋದ್ರೆ ನಿಮಗೆ ಗೊತ್ತಿಲ್ಲ, ಬಟ್ ನಮ್ಮ ಪ್ಲಾಟಿನಾ ಗಾಡಿಯವರು ರಾಮ್ ಬ್ರೋ ವೇಟ್ ಸೀರಿಯಸ್ಲಿ ಆ ಒಂದು ನಮಗೇನೆ ಅದೊಂದು ಟೈಮ್ ಜರ್ಕ್ ಹೊಡಿತೈತೆ ಗಾಡೀಲಿ. ಸೊ ಅವ್ರು ಹೆಂಗ್ ಬರ್ತಾರೆ ನೋಡ್ಬೇಕು. ಆಲ್ರೆಡಿ ಅಲ್ಲಿ ಹೋಗ್ತಾ ಇದೆ ಟಾಪಲ್ಲಿ. ಎಂಜಾಯ್ ಮಾಡಿ ಲೈಫ್ ಒನ್ ಟೈಮ್ ಹಾಫ್ ಅಂತ ಯೂಸ್ ಇಟ್ ವೆಲ್. ಥ್ಯಾಂಕ್ ಯು. ಈಗ ನಾವು ಗೊತ್ತಿಲ್ಲ ಪಾಸ್ ಅಂತ ಹೇಳ್ಬಿಟ್ಟು ಸಿಕ್ಕಾಬಡೆ ಫುಲ್ಲು ಮೋಡದೊಳಗಡೆ ಮುಚ್ಚೋಗಿದ್ದೀರಿ ಅಂತ ಹೇಳ್ಬೋದು. ನಮ್ಮ ಒಂದು ಹತ್ರದಲ್ಲಿ ಒಂದು 10-20 ಹೆಜ್ಜೆ ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ. ಅದು ಬಿಟ್ರೆ ಒಬ್ರು ಕಾಣಲ್ಲ. ಇದು ಒಂದು 100 ಮೀಟರ್ಗಂತೂ ಯಾರು ಕಾಣೋದಿಲ್ಲ. ಸಿಕ್ಕಾಬಡೆ ಸಕ್ಕದಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಿಸ್ಟರ್ ಬಡ್ಡಿ ಅವರ ಒಂದು 110cc ಪ್ಲಾಟಿನಾ ಕೂಡ ಬಂದಿದೆ. ಆಗಲ್ಲ ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತಾ ಇದೀವಿ ನಾವು ಇವಾಗ. ಸೊ ಇದೆ ಅಲ್ವಾ ಅಡ್ವೆಂಚರ್ ಅಂತ ಹೇಳ್ಬಿಟ್ಟಂದ್ರೆ ಸೂಪರ್. ಮತ್ತೆ ಇನ್ನು ಮುಂದೆ ಹೋಗ್ತಾ ಇದೀರಿ. 1,500 ಫೀಟ್ ಇಲ್ಲಾಂದ್ರೆ ಇನ್ನು 1,500 ಇನ್ನೂ 1,500 ಹೈಟ್ಗೆ ಹೋಗ್ತಾ ಇದೀವಿ ನಾವು. ಆ ಹೈಟಲ್ಲಿ ಹೆಂಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನಮ್ಮ ಗಾಡಿಗಳು. ನೋಡೋಣ. ಈ ಒಂದು ವೆದರಲ್ಲಿ ಮಳೆ ಥರ ಸಣ್ಣ ಹನಿ ಬೀಳ್ತಾ ಇದೆ ಅಂದ್ಕೊಂಡ್ವಿ, ಆದರೆ ಇದು ಮಳೆ ಅಲ್ಲ, ಸ್ನೋಫಾಲೇ ಬೀಳ್ತಾ ಇದೆ. ಇದೆಲ್ಲ ಒಂದು ಅಡ್ವೆಂಚರೇ. ಸೊ SK ಬ್ರೋ ಅಂತೂ ಫುಲ್ಲು ಚಳಿನಲ್ಲಿ ನಡುಗ್ತಾ ಇದ್ದಾರೆ. ನಡಗಿದ್ ನನಗೆ ಗೊತ್ತಾಯ್ತು. ಈಗ ನಮ್ಮ ಮುಂದೆ ಸುಮ್ಮನೆ ಬಿಲ್ಡಪ್ ಹಾಕೊಂತ ಇದ್ದಾರೆ ನೋಡಿ. ಇವ್ರೇ ಏನೇನೋ ಹೇಳ್ತಾವ್ರೆ. ಇಲ್ಲ ಅವರು ಫುಲ್ಲು ಚಳಿಗೆ ನಡುಗ. ವಾವ್, ಇಲ್ಲ ಅರ್ಧ ಕರ್ನಾಟಕ ಇದ್ದಂಗಿದೆ. ಸೂಪರ್. ಯಾರೋ ರಾಕ್ ಬ್ಯಾಲೆನ್ಸ್ ಮಾಡ್ದಂಗೆ ಇದೆ. ಸರ್ ನಮ್ದು ಒಂದು ರಾಕ್ ಬ್ಯಾಲೆನ್ಸ್ ಆಗೋಯ್ತು. ನೋಡ್ತಾ ಇರ್ಬೋದು ಯಾವ ರೀತಿಲಿ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಹುಮ್ಲಿಮ್ಲಾಗೆ ಬಂದಾಗ ಸೊ ಲಾಸ್ಟ್ ಒಂದು ಕಾಫಿ ಪಾಯಿಂಟ್ ಅಂತ ಹೇಳ್ಬಿಟ್ಟು ಅಂದರೆ ಇದೇನಂತೆ. ಸೊ ನಮ್ಮ ತಮಿಳ್ನಾಡಿನ ಒಂದಷ್ಟು ಬ್ಯಾಚ್ ಬಂದಿದೆ. ಕನ್ಯಾಕುಮಾರಿಗೆ ಹೋಗಿ ಅಲ್ಲಿಂದ ರಿಟರ್ನ್ ಆಗಿದ್ದಾರೆ. ಇದೆಲ್ಲ ಆರ್ಮಿ ಕ್ಯಾಂಪ್ ನೋಡ್ತಾ ಇರ್ಬೋದು. ಇದೆಲ್ಲ ನಮ್ಮ ರಕ್ಷಣೆಗೋಸ್ಕರ ಈ ಥರ ಮಾಡಿದ್ದಾರೆ. ಸೊ ಇಲ್ಲಿ ಹುಮ್ಲಿಂಗ್ಲಾ ಹೈಟ್ ಬಂದ್ಬಿಟ್ಟು 19,024 ಫೀಟ್ ಹೈಟಲ್ಲಿದ್ದೀರಿ. ಸೊ ಅಲ್ಲಿ ಮುಂದೆಗಡೆ ಏನು ಹಿಮಾಲಯ ಕಾಣಿಸ್ತಾ ಇದೆ, ಹಿಮ ಪರ್ವತಗಳು. ಇದು ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿರೋ ಒಂದು ಡೆಸ್ಟಿನೇಷನ್ನು. ಸೊ ಅಲ್ಲಿ ಹೋಗಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು
ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ಹೋಗೋದಕ್ಕೆ ಮುಂಚೆ ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ. ಸೊ ನಮಗೆ ಈ ಆರ್ಮಿ ಕ್ಯಾಂಪ್ಗಳಲ್ಲಿ ಟೀ ಕಾಫಿ ಆಗಲಿ, ಟಿಫನ್ ಆಗಲಿ, ಊಟ ಆಗಲಿ ಏನೇ ಮಾಡಿದ್ರು ಸಹ ತುಂಬ ಕಡಿಮೆ ರೇಟ್ಗೆ ನಮಗೆ ಫುಡ್ ಎಲ್ಲ ಸಿಗುತ್ತೆ. ಅದೇ ನಾವೇನಾದರೂ ಹೊರಗಡೆ ಹೋಗಿ ತಿನ್ಬೇಕು ಅಂತ ಹೇಳ್ಬಿಟ್ಟಂದ್ರೆ 100% ಒಂದು ಕಾಫಿ ಟೀ ಎಲ್ಲ 60-70 ರುಪೀಸ್ವರೆಗೂ ಇರುತ್ತೆ. ಮ್ಯಾಗಿ ನೂಡಲ್ಸ್ ಎಲ್ಲ ಅಂದ್ರೆ 100 ರುಪೀಸು ಈ ಥರ ಎಲ್ಲ ಚಾರ್ಜಸ್ ಮಾಡ್ತಾರೆ. ಹಾಗಾಗಿ ಆರ್ಮಿ ಕ್ಯಾಂಪ್ಗಳ ಹತ್ರನೇ ಊಟ ತಿಂಡಿ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನೀವೇನು ನೋಡ್ತಾ ಇದ್ದೀರಾ, ಈಗ ಉಮ್ಲಿಂಗ್ಲಾ ಬಂದಿದ್ದೀರಿ. ಟಾಪ್ಗೆ ನೋಡ್ತಾ ಇರ್ಬೋದು ಸ್ನೋಫಾಲ್ ಆಗ್ತಾ ಇದೆ. ಒಳ್ಳೆ ಕಲ್ಲುಪ್ಪು ಬಿದ್ದಂಗೆ ಬೀಳ್ತಾ ಇದೆ ಗುರು. ನೋಡಿ ಇಲ್ಲೆಲ್ಲ ಹಂಗೆ ಬಿದ್ದಿದೆ. ಇದೆಲ್ಲ ಯಾರು ಇಲ್ಲ, ಒಬ್ನೇ ಏನು ಮಜಾ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟಂದ್ರೆ, ಈಗ ಸುಮ್ಮನೆ ಅಲ್ಲೇನೋ ಬೀಳ್ತು ಮೈ ಮೇಲೆ ಅಂತ ಹೇಳ್ಬಿಟ್ಟು ನಿಂತರೆ ನೋಡಿ ಸ್ನೋಫಾಲ್ ಆಗ್ತಾ ಇದೆ. ಸ್ನೋಫಾಲ್ ಥರ್ಡ್ ಟೈಮ್ ನಾನು ನೋಡ್ತಾ ಇರೋದು ಈ ಟ್ರಿಪ್ಪಲ್ಲಿ. 3ನೇ ಸರಿ ನಾನು ಸ್ನೋಫಾಲ್ ನೋಡ್ತಾ ಇರೋದು. ಸಿಕ್ಕಾಬಡೆ ಥ್ರಿಲ್ ಕೊಟ್ಟಿದೆ. ಇನ್ನೂ 1 ಜನ ಮುಂದೆ ಇದ್ದಾರೆ, ಇನ್ನೊಂದು ಜನ ಹಿಂದೆ ಇದ್ದಾರೆ. ಸೊ ಟ್ರಿಪ್ಪಿಗೆ ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು. ನಾನೊಂದು ಮಾತು ಹೇಳಬೇಕು ಅಂತ ಹೇಳ್ಬಿಟ್ಟಂದ್ರೆ 100% ಇಲ್ಲಿ ಸೇಫ್ ಇಲ್ಲ. 100% ಇಲ್ಲಿ ಸೇಫ್ ಇಲ್ಲ. ಒಂದು ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇರಬೇಕು. ಆಮೇಲೆ ನೋಡಿ ಈ ಥರ ರಸ್ತೆಗಳಲ್ಲಿ ಯಾವಾಗ ಇದು ಗುಡ್ಡ ಕುಸಿಬೋದು, ಹೇಳೋಕ್ಕಾಗಲ್ಲ. ಸೊ ಅದಾದಮೇಲೆ ಬೈಕು ಎಫೆಕ್ಟ್ ಕೊಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನೋಡಿ ಯಾವುದೋ ಒಂದು ಗಾಡಿ ಏನೋ ಕ್ರ್ಯಾಶ್ ಆಗಿದೆ ಇಲ್ಲಿ, ಅಲ್ಲೆಲ್ಲ ಯಾರೋ ಕ್ರ್ಯಾಶ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾನೆ ಇರುತ್ತೆ. ಆಮೇಲೆ ರೋಡಲ್ಲಿ ಕಲ್ಲುಗಳು ಹೆಂಗಿದಾವೆ ನೋಡಿ, ಇಲ್ಲೆಲ್ಲ ರೋಡಲ್ಲೆಲ್ಲ ಕಲ್ಲುಗಳು ಬಂದಿದ್ದಾವೆ. ಏನೇ ಹೇಳಿ ನೆಕ್ಸ್ಟ್ ಲೆವೆಲ್ ಮಜಾ ತೊಗೊತಾ ಇದ್ದೀನಿ. ನಮ್ಮ ಹುಡುಗರೆಲ್ಲ ಹೇಳ್ತಾಯಿದ್ರು ಗಾಡಿ ಡಬಲ್ಸ್ ಹೋಗ್ಬಿಡೋಣ, ಸಿಂಗಲ್ ಬೇಡ ಅಂತ ಹೇಳ್ಬಿಟ್ಟು. ಯಾಕಂದರೆ ಯಾರಿಗಾನ ಆಗಿಲ್ಲ ಅಂತ ಹೇಳ್ಬಿಟ್ಟಂದರೆ ಇನ್ನೊಬ್ರು ಬೈಕ್ ತೊಗೊಂಡು ಬರ್ಬೋದು ಅನ್ನೋ ಒಂದು ರೀಸನ್ಗೆ. ಆದರೆ ಇಷ್ಟು ದೂರ ಬಂದಮೇಲೆ ಹೆಚ್ಚು ಕಡಿಮೆ 1 ಲಕ್ಷ ಖರ್ಚಾಗಿದೆ. ಪ್ರತಿಯೊಬ್ಬರಿಗೂ 1 ಲಕ್ಷ ಖರ್ಚಾಗಿದೆ. ಪ್ಯಾಕೇಜಲ್ಲಿ ಬರ್ಬೋದಿತ್ತು, ಅವರು 5 days 5 nights ಈ ಥರ ಇರುತ್ತೆ. ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ನಾವೇ ಇಂಡಿವಿಜುವಲಾಗಿ ಬಂದ್ವಿ. ಸೊ ನೋಡ್ತಾ ಇರ್ಬೋದು. ಆದರೆ ಒಬ್ಬೊಬ್ಬರೇ ಬರಬೇಕು ಅಂತ ಹೇಳ್ಬಿಟ್ಟಂದರೆ ಆಲ್ರೆಡಿ ಈ ಟ್ರಿಪ್ಪನ್ನು ಒಂದು 2-3 ಸರಿ ಬಂದು ಹೋಗಿದ್ದವರು ಬರ್ಬೋದು. ಹಿಂದೆ ಹೋದರೆ ಆರ್ಗನೈಸ್ ಮಾಡ್ತಾರಲ್ಲ ಅವ್ರ ಕಡೆನೇ ಹೋಗ್ಬೇಕು. ನಾವು ಫಸ್ಟ್ ಟೈಮೇನೇ ಆರ್ಗನೈಸ್ ಇಲ್ದಂಗೆ ಬಂದುಬಿಟ್ಟಿದ್ದೀರಿ. ನಮ್ಮ ಟೀಮಲ್ಲೇ 4 ಜನ ಇದ್ದವರು ಈಗ 5 ಜನ ಆದ್ರಿ. ಆಮೇಲೆ ಇನ್ನೊಂದು 2 ಗಾಡಿ ಆಯಿತು. ಇವಾಗ ಇನ್ನೊಂದು ಗಾಡಿ ಆಗಿದೆ. 5, 6, 7, 8, 9 ಗಾಡಿ ಇದೆ ಈಗ ನಮ್ಮ ಹತ್ರ. ಸೊ ಎಲ್ಲರೂ ಲೈನಾಗಿ ಬರ್ತಾ ಇರ್ತಾರೆ. ಬಟ್ ಆದರೆ ಹಿಂದೆ ಮುಂದೆ ಆಗ್ಬಿಟ್ಟಿದ್ದೀರಿ. ಆದರೂ ಏನು ತೊಂದರೆ ಇಲ್ಲ. ಇದು ಹೈಯೆಸ್ಟ್ ಆಲ್ಟಿಟ್ಯೂಡು 19,000 ಅಡಿ ಮೇಲೆ ನಾವು ಈಗ ಇದು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ನೆಕ್ಸ್ಟ್ ಲೆವೆಲ್ ಇದೆ. ಸೂಪರ್ ಫೀಲ್ ಕೊಡ್ತಾ ಇದೆ ನನಗಂತೂ. ಈ ಟ್ರಿಪ್ಪಿಗೆ ಬಂದಿದ್ದು ಸಾರ್ಥಕ ಆಗೋಯ್ತು. ಮೋಸ್ಟ್ಲಿ ಅಲ್ಲಿಂದ ಹಂಗೆ ರಿಟರ್ನ್ ಹೋಗ್ಬಿಟ್ಟಿದ್ರೆ ಅಷ್ಟು ಫೀಲ್ ಕೊಡ್ತಾ ಇರಲಿಲ್ಲ. ಪ್ರತಿಯೊಂದು ಜಾಗನೂ ಹೊಸ ಒಂದು ಎಕ್ಸ್ಪೀರಿಯೆನ್ಸು, ಹೊಸ ಒಂದು ಜಾಗಗಳು ಎಲ್ಲ ಹೇಳ್ತಾ ಇದ್ರೆ ಹುಚ್ಚ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಈ ಪ್ರಕೃತಿ ನೋಡ್ತಾ ಈ ಒಂದು ವೆದರ್ ನೋಡ್ತಾ ನಾನು ಎಲ್ಲೋ ಒಂದು ಕಡೆ ಹುಚ್ಚ ಆಗ್ಬಿಟ್ಟಿದ್ದೀನಿ ಅನ್ಸ್ಬಿಡುತ್ತೆ ಗುರು. ಸಕ್ಕತ್ ಮಜಾ ಕೊಡ್ತಾ ಇದೆ. ಸೊ ನಮಗೆ ಪ್ರತಿಯೊಂದು ಕಡೆ ಹೊಸದಾಗಿ ಏನಾದರೂ ನಮಗೆ ಸಿಗಬೇಕಾದ್ರೆ ಒಂದೊಂದಷ್ಟು ಬೋರ್ಡುಗಳು ಹಾಕಿರ್ತಾರೆ. ಆ ಬೋರ್ಡುಗಳಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಸ್ವಲ್ಪ ಕಾಮಿಡಿಯಾಗಿ ಕೆಲವೊಂದು ಡೈಲಾಗ್ಸ್ ಇರುತ್ತೆ. ಅದರಲ್ಲಿ ಒಂದು ನಾನು ಓದ್ಕೊಂಬಂದಿದ್ದು ಏನಂತ ಹೇಳ್ಬಿಟ್ಟಂದರೆ, ಅಂದರೆ ನೀವು ಡೊನೇಟ್ ಮಾಡಿ ಬ್ಲಡ್ನ ರೋಡ್ಗೆಲ್ಲ ಡೊನೇಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟೆಲ್ಲ ಹಾಕಿದ್ರು. ಸಕ್ಕತ್ತಾಗಿ ಒಂಥರ ಕಾಮಿಡಿಯಾಗಿರುತ್ತೆ. ಸೀರಿಯಸ್ ಆಗಿ ಹೇಳಿರ್ತಾರೆ ಅದನ್ನು ಕಾಮಿಡಿ ರೀತಿಯಲ್ಲಿ. ಬಾರ್ಡರ್ ರೋಡ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟೇನೋ ಇದೆ, ಬ್ರೋ ಅಂತ ಹೇಳ್ಬಿಟ್ಟು ಅದರ ಒಂದು ಕೋಡ್ ಇರುತ್ತೆ, ಬ್ರೋ ಅಂತ ಹೇಳ್ಬಿಟ್ಟು. ನಾವು ಬ್ರೋ ಅಂತ ಹೇಳ್ಬಿಟ್ಟು ಅಂದರೆ ಏನೋ ಫನ್ನಿಯಾಗಿ ಬ್ರೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರಿ, ಬಟ್ ಅದಕ್ಕೊಂದು ಬೇರೆನೇ ಅರ್ಥ ಇದೆ. ಸೊ ಹಂಗಾಗಿ ನೆಕ್ಸ್ಟು ನಮಗೆ ಎಷ್ಟೆಷ್ಟು ದೂರಕ್ಕೆ ಹೈ ಆಟಿಟ್ಯೂಡ್ ಸಿಗುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಕೊಂಡೇ ಬಂದಿದ್ದಾರೆ. ಇದೆಲ್ಲ ಮಳೆ ಅಲ್ಲ ಗುರು, ಸ್ನೋಫಾಲು ಮುಚ್ಚಿನ ಕಲ್ಲಿನ ಥರ ಬೀಳ್ತಾ ಇದೆ.
ನಾನು ಅಂತ ಹೇಳ್ತೀನಿ, ರೈಡ್ ಮಾತ್ರ ಸೆಕ್ಸಿ ಆಗಿದೆ. ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ನಾಳೆ ತುಂಬಿರ್ತೀವಿ. ಕೆಳಗಡೆ ನೋಡಕ್ಕೆ ಆಯ್ತಾ ಇದ್ದಾವೆ. ಕೈಗೆ ಹೊಡಿತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ವ್ಯೂ. ಆ ಸ್ನೋಫಾಲ್ ಆಗ್ತಾ ಇರೋದು ನೋಡ್ತಾ ಇರ್ಬೋದು. ಎಲ್ಲ ಕಲ್ಲುಗಳು. ಉಮ್ಲಿಂಗ್ಲಾ ಟಾಪು ಬರ್ತಾ 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 ಏನಾಗ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಸ್ನೋಫಾಲು. ಹೆಂಗೆ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಸಣ್ಣ ಸಣ್ಣ ಇದು ಉಪ್ಪಿಂದು ಕಲ್ಲುಪ್ಪು ಬರುತ್ತಲ್ಲ, ಸೇಮ್ ಕಲ್ಲುಪ್ಪು ಇದ್ದಂಗೆ ಬೀಳ್ತಾ ಇದೆ. ನೀವು ನೋಡ್ಬೋದು ಯಾವ ರೀತಿ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು. ಹಂಗೆ ಇಮ್ಮಿಡಿಯೇಟಾಗಿ ಕರ್ಗೋಗ್ತಾ ಇದೆ ಅದು. ಹಂಗೆ ನೋಡಿ, ಕೈಯಲ್ಲಿ ಕೂಡ ಉರಿತಾ ಇಲ್ಲ. ಒಂಥರ ಸಖತ್ತಾಗಿದೆ. ಚಳಿ ಇಲ್ಲ, ಚಳಿ ನಾರ್ಮಲ್ ಆಗಿದೆ. ನಾವು ಅಂದ್ಕೊಂಡಿದ್ದೆ ಬೇರೆ, ಚಳಿಲಿ ಮುಗಿದೋಯ್ತು ನಮ್ಮ ಕತೆ ಅಂತ ಹೇಳ್ಬಿಟ್ಟು. ಬಟ್ ಬೇರೆ ಲೆವೆಲ್ ಆಗಿದೆ. 19,024 ಫೀಟ್ ಹೈಟಲ್ಲಿ ಬಂದಿದ್ದೀರಿ. ಸಖತ್ತಾಗಿದೆ. ದ ಮಿಸ್ಟರ್ ಬಡ್ಡಿ ನಮ್ಮ ಚಿಕ್ಕಮಗಳೂರಿನಿಂದ ಉಮ್ಲಿಂಗ್ಲಾ ಟಾಪಿಗೆ ಬಂದಿದ್ದಾರೆ. ನಮ್ಮ ವೆಹಿಕಲ್ಲೇ ಸಿಕ್ಕಾಪಟ್ಟೆ ಕಷ್ಟಪಡ್ತು. ಬಟ್ ಇವು ಮಾತ್ರ ಹ್ಯಾಟ್ಸ್ ಆಫ್ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಇವ್ರಿಗೆ. ಸಖತ್ತಾಗಿದೆ. ಅಮೇಝಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ವರ್ಲ್ಡಲ್ಲಿ ಹೈಯೆಸ್ಟ್ ಮೋಟಾರ್ ಸೈಕಲ್ ಪಾಸಿಂಗ್ ಆಗಿರೋ ಒಂದು ಮೌಂಟೇನ್ ಅಂತ ಹೇಳ್ಬಿಟ್ಟು ಅಂದರೆ ಇದೆ. 19,024 ಫೀಟ್ ಹೈಟಲ್ಲಿ ಇದ್ದೀವಿ ನಾವು. ಸಿಕ್ಕಾಪಟ್ಟೆ ನೋಡಿತಾ ಇರ್ಬೋದು. ಅಲ್ಲಿ ಆಕ್ಸಿಜನ್ ಎಲ್ಲ ತೊಗೊತಾ ಇದ್ದಾರೆ. ಸಿಕ್ಕಾಪಟ್ಟೆ ರಿಸ್ಕ್ ಇದೆ ಆ್ಯಟಿಟ್ಯೂಡು. ಇಲ್ಲಿಂದ 24 ಕಿಲೋಮೀಟ್ರ್ ಹೋದರೆ ಇಂಡಿಯಾದ ಲಾಸ್ಟ್ ವಿಲೇಜ್ ಬರುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇಂಥ ಒಂದು ಜಾಗ ಬಂದಿರೋದು ನೋಡ್ತಾ ಇರ್ಬೋದು. ಈಗ ನೀವೆಲ್ಲ ತಗೋಬೇಡಿ. 7:12 ಈ ಫೋನಲ್ಲಿ ತೋರಿಸ್ತಾ ಇದೆ. ಇದು ನಮ್ಮ ಇಂಡಿಯನ್ ಟೈಮು. ಬ್ರೋ ಆನ್ ಮಾಡಿ. ಇದು ನಮ್ಮ ಇಂಡಿಯನ್ ಟೈಮು. ಇದು ಚೈನಾ ಟೈಮು. ಇವ್ರಿನ್ನ ಚೈನಾದಲ್ಲೇ ಇದ್ದಾರೆ. ಶಾನ್ ಬ್ರೋ ಚೈನಾದಲ್ಲಿದ್ದಾರೆ, ಮಿಸ್ಟರ್ ಬಡ್ಡಿ ಇಂಡಿಯಾದಲ್ಲಿದ್ದಾರೆ. ಸೊ ಇದು ಬಾರ್ಡ್ರಲ್ಲಿ ಆಗುವಂಥ ಒಂದು ವ್ಯತ್ಯಾಸಗಳು. ಈಗಾಗಲೇ ಟೈಮ್ ಡಿಫ್ರೆನ್ಸ್ ಎಲ್ಲ ನೋಡಿದಾಯಿತು. ಮತ್ತು ಇಲ್ಲಿ ಆಚೆ ಬಂದರೆ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಗುರು ಈ ವೆದರು ನೋಡಿ. ಗುಡ್ಡಾಗಲೇ ಮುಚ್ಚೋಗ್ತಾ ಇದೆ. ಸಿಕ್ಕಾಪಟ್ಟೆ ಹೈಟ್ ಗುಡ್ಡಾಗ್ಲಿದ್ದಾವೆ. ಕಂಪ್ಲೀಟಾಗಿ ಮಳೆ ಬಂದ್ಬಿಟ್ಟು ಎಲ್ಲ ಮುಚ್ಚೋಗಿದೆ. ಇದು ಫಾಗ್ ಅಲ್ಲ, ಮಳೆ. ನಿಯರ್ ಬೈ ಆರ್ಮಿ ಕ್ಯಾಂಪುಗಳು ತುಂಬ ಇದ್ದಾವೆ. ಸೊ ಇದು ಒಂಥರ ಎಕ್ಸ್ಪೀರಿಯನ್ಸು. ಚಿಲ್ಲು ಮಸ್ತಾಗಿದೆ. ಈಗ ನಾವು ಆ ಕಡೆ ಹೋಗಿದ್ವಿ, ಮತ್ತು ಈಗ ನರಗುಂದ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಪಾಸ್ ಆಗ್ತಾ ಇದ್ದೀವಿ. ಸೊ ಆ ಕಡೆ ಹೋಗಿ ಅಲ್ಲಿ ಫುಲ್ಲು ಆಫ್ ರೋಡ್ ಇದೆಯಂತೆ. ಅದನ್ನೆಲ್ಲ ಟ್ರೈ ಮಾಡೋವಂಥ ಒಂದು ಸಂದರ್ಭ ಹೀಗಿದೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತಾ ಬರ್ತೀನಿ. ಒಳ್ಳೊಳ್ಳೆ ವಿಷಯಗಳನ್ನ ತೊಗೊಂಬರೋದಕ್ಕೆ ಟ್ರೈ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.